ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಗೈಸ್, ಏನಂದರೆ ರೀಸೆಂಟಾಗಿ ಒಂದು ವಿಡಿಯೋ ಮಾಡಿದ್ದೆ. ಎದ್ರ ಬಗ್ಗೆ ಅಂದರೆ ಟ್ರಾಫಿಕ್ ವೈಲೇಷನ್ ಬಗ್ಗೆ ಮತ್ತು ಹಾಫ್ ಹೆಲ್ಮೆಟ್ ಬಗ್ಗೆ ಮಾಡಿದ್ದೆ. ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ದೆ. ಸುಮಾರು ಜನ ಫ್ರೆಂಡ್ಸ್ ಆಗಿರ್ಬೋದು, ಬಟ್ ಹಾಫ್ ಹೆಲ್ಮೆಟಿಗೆ ಫೈನ್ ಬೀಳ್ತಾ ಇಲ್ಲ, ನಮ್ಮಲ್ಲಿ ಬಿದ್ದಿಲ್ಲ ಅಂತ ಹೇಳ್ತಾಯಿದ್ರು ಸುಮಾರು ಜನ. ಬಟ್ ಈಗ ಮೊನ್ನೆಯಿಂದ ಎಲ್ಲ ಕಡೆ ಸಿಗ್ನಲ್ಗಳಿಗೆ ಕ್ಯಾಮ್ರಾ ಫಿಟ್ ಮಾಡಿರ್ತಾರಲ್ಲ, ಈಗ ಆಲ್ಮೋಸ್ಟ್ ಎಲ್ಲ ಕಡೆ ಕ್ಯಾಮ್ರಲ್ಲಿ ಕೇಸ್ ಆಲ್ಮೋಸ್ಟ್ ಬಿದ್ದಿದೆ ಕೇಸ್. ಇವಾಗ ಟ್ರಾಫಿಕ್ ರೂಲ್ಸ್ ಪೊಲೀಸರು ಇವಾಗ ಏನು ಮಾಡ್ತಾರೆ ಅಂದರೆ, ಎಲ್ಲಿ ಹಾಫ್ ಹೆಲ್ಮೆಟ್ ಇದೆ ಅಂತ ಆಟೋಮೆಟಿಕ್ಲಿ ಕ್ಯಾಮ್ರಾ ಫೈನ್ ಬಿದ್ದೇ ಬರ್ತದೆ. ಇವಾಗ ಹಾಫ್ ಹೆಲ್ಮೆಟ್ ಎಲ್ಲ ಯಾರು ಹಾಕ್ತಾರಲ್ಲ ಅವ್ರು ಫೈನ್ ಹಿಡಿದು ಫೈನ್ ಹಾಕ್ತಾ ಇದ್ದಾರೆ. ನಾನು ಲಾಸ್ಟ್ ಟೈಮ್ ಮಾಡಿದಾಗ ಹೇಳಿದ್ದೆ, ಫೈನ್ ಕೇಸ್ ಹಾಫ್ ಹೆಲ್ಮೆಟಲ್ಲಿ ಫೈನ್ ಬಿದ್ದೇ ಬೀಳುತ್ತೆ ಅಂತ ಹೇಳಿದ್ದೆ ನಾನು. ಬಟ್ ಸುಮಾರು ಜನ ಇಲ್ಲ ಅಂತ ಹೇಳಿದರು. ಬಟ್ ಇವಾಗ 2-3 ಡೇಸ್ ಐತೆ ಫುಲ್ಲು ಹಾಫ್ ಹೆಲ್ಮೆಟ್ ಬಗ್ಗೆನೇ ತುಂಬ ಕೇಸ್ಗಳು ಮತ್ತು ಪೊಲೀಸರು ಎಲ್ಲ ಕಡೆ ಹಿಡಿದಿದ್ದಾರೆ. ಇವಾಗ ಆಲ್ಮೋಸ್ಟ್ ಏನಂದರೆ ಫುಲ್ ಹೆಲ್ಮೆಟು, ಬಟ್ ಎಲ್ಲರಿಗೂ ಸೇಫ್ಟಿನೂ ಮತ್ತು ರೂಲ್ಸ್. ಹಾಫ್ ಹೆಲ್ಮೆಟ್ ಏನು ತುಂಬ 100-105 ರೂಪಾಯಿ ಸಿಗುತ್ತೆ, ಅದು ಅಷ್ಟೊಂದು ಸೇಫ್ಟಿ ಇರಲ್ಲ. ಬಟ್ ಚೆನ್ನಾಗಿರೋ ಹೆಲ್ಮೆಟ್ ತೊಗೊಂಡ್ರೆ ಒಳ್ಳೆಯದು, ಯಾಕಂದರೆ ತುಂಬ ಸೇಫ್ಟಿ, ನಿಮಗೋಸ್ಕರ ಫ್ಯಾಮ್ಲಿನೂ ಇರುತ್ತೆ. ಹಂಗಾಗಿ ಫುಲ್ ಹೆಲ್ಮೆಟೇ ಬೆಟ್ರು, ಕೇಸು ಬೀಳಲ್ಲ ಏನೋ, ನಿಮ್ಮ ಸೇಫ್ಟಿನೂ ತುಂಬ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಮತ್ತು ಇವಾಗ ಯಾರು ಹಾಫ್ ಹೆಲ್ಮೆಟ್ ಹಾಕಿ ಓಡಿಸ್ತಾ ಇದ್ದೀರಲ್ಲ, ಅವರು ದಯವಿಟ್ಟು ಫುಲ್ ಹೆಲ್ಮೆಟ್ ಹಾಕಿದರೆ ತುಂಬ ಬೆಟ್ರ್ ಅಂತ ನಾನು ಅನ್ಕೋತೀನಿ. ಹಾಗಾಗಿ ನಿಮ್ಮ ಕೇಸ್ ಎಷ್ಟು ಬಿದ್ದಿದೆ ಏನಂತ ನೀವು ಚೆಕ್ ಮಾಡ್ಕೊಂಡು ಒಂದ್ಸಲ ಹೆಂಗೆ ಏನಾಗಿದೆ ಅಂತ ನೋಡೋಣ.